ಅಡ್ಮಿಷನ್ ಪ್ರೋಸೆಸ್ ಈಗ ನಾವೇ ಮಾಡ್ಲಿಕ್ಕೆ ಮುಂಚೆ ಗವರ್ಮೆಂಟ್ ಮಾಡ್ತಿತ್ತು ಬ್ಯಾಂಗ್ಳೂರ್ನಲ್ಲಿ ಥ್ರೂ ಔಟ್ ಅಂದ್ರೆ ಎಲ್ಲಾ ಸ್ಟೇಟ್ ನಿಂದ ಒಟ್ಟಿಗೆ, ಈಗ ನಾವೇ ಮಾಡ್ಲಿಕ್ಕೆ. ಇದರಿಂದ ವಿದ್ಯಾರ್ಥಿಗಳಿಗೆ ಕೆಲವಾರು ಚೇಂಜಸ್ ಇದೆ. ಅಂದ್ರೆ ಫಸ್ಟ್ ಈಗ ಒಂದು ಸಣ್ಣ SLC ಮಾರ್ಕ್ಸ್ ಅಲ್ಲದೆ ಒಂದು 25% ಎಂಟ್ರೆನ್ಸ್ ಎಕ್ಸಾಮ್ ಅಂತೇಳಿ ಮಾಡ್ತೇವೆ. ಈಗ ಕ್ಯಾಟ್ ಮಾಡುವಾಗ, ಈಗ ನಿಟ್ಟೆ ಅವರೆಲ್ಲ ಮಾಡುವಾಗ ಅಂತದೆಲ್ಲ ಒಂದು ಕೆಲವಾರು ಚೇಂಜಸ್ ಇದೆ. ಇದರಿಂದ ವಿದ್ಯಾರ್ಥಿಗಳಿಗೆ ತುಂಬಾ ಅನುಕೂಲ ಹಾಗೂ ತುಂಬಾ ಪ್ರತಿಷ್ಠೆಯ ವಿಷಯ ಬರ್ತಾ ಇದೆ. ಅದಕ್ಕಾಗಿ ಅದರ ಬಗ್ಗೆ ಒಂದು ಮಾಧ್ಯಮದಲ್ಲಿ ಒಂದು ಇದು ಕೊಡುವ ಎಂಬ ದೃಷ್ಟಿಯಿಂದ ಬಂದದ್ದು. ಇದರ ಬಗ್ಗೆ ವಿವರವಾಗಿ ನಮ್ಮ ಡೀನ್ ಮತ್ತು ವೈಸ್ ಡೀನ್ ಇದ್ದಾರೆ, ಅವರುಗಳು ತಿಳಿಸ್ತಾರೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ 2.5 ಲಕ್ಷದವರೆಗೆ ಮಿತಿ ಇರುವವರಿಗೆ 580, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳಿಗೆ 2.5 ಲಕ್ಷದಿಂದ 10 ಲಕ್ಷದವರೆಗೆ 3,105, ಪ್ರವರ್ಗ 1ರ ಅಭ್ಯರ್ಥಿಗಳಿಗೆ 2.5 ಲಕ್ಷದವರೆಗೆ 1,065, 2A, 3A, 3B ವರ್ಗದ ಅಭ್ಯರ್ಥಿಗಳಿಗೆ 1 ಲಕ್ಷದವರೆಗೆ 1,210, 2A, 3A, 3B ವರ್ಗದ ಅಭ್ಯರ್ಥಿಗಳಿಗೆ 1 ಲಕ್ಷ ಮೇಲ್ಪಟ್ಟು 4,830. ಅದೇ ತರ SNQ ಕೋಟದ ಅಡಿ ಪ್ರವೇಶ ಪಡೆಯುವ ಅಭ್ಯರ್ಥಿಗಳಿಗೆ ರೂಪಾಯಿ 8 ಲಕ್ಷದವರೆಗೆ 1,580. ಶುಲ್ಕದ ವಿವರ ಈ ರೀತಿ ಇರುತ್ತದೆ. ನಮ್ಮ ಪಾಲಿಟೆಕ್ನಿಕ್ ಕರ್ನಾಟಕ ಸರ್ಕಾರ ಗವರ್ಮೆಂಟ್ ಪಾಲಿಟೆಕ್ನಿಕ್ ಮಂಗಳೂರು ದೇಶದ ಪ್ರಥಮ ಸ್ವಾಯತ್ತ ಆಗಿ AICTE ಇಂದ ಮಾನ್ಯತೆ ಪಡೆದ ನಂತರ ಈಗಾಗಲೇ 1 ವರ್ಷದ ಪಠ್ಯಕ್ರಮಗಳನ್ನು ನಾವು ಪೂರ್ಣಯಿಸಿದ್ದೀವಿ. 1ನೇ ಸೆಮಿಸ್ಟರ್ 2ನೇ ಸೆಮಿಸ್ಟರ್ ಮುಗಿಸಿದ್ದೀವಿ. ಈಗ ಹೊಸದಾಗಿ ನಾವು ಈ ಸ್ವಾಯತ್ತತೆಯಿಂದ ಏನು ಹುಡುಗರಿಗೆ ಲಾಭ ಆಯಿತು ಅನ್ನೋದಕ್ಕೆ ನಮ್ಮ ಶೈಕ್ಷಣಿಕ ವರ್ಷದಲ್ಲಿ ನಮ್ಮ ಒಂದು ಪಠ್ಯಕ್ರಮವನ್ನು ನಾವು ಬೋರ್ಡಿಗೆ ಕಂಪೇರ್ ಮಾಡಿದಾಗ ಒಂದು 5 ವರ್ಷಕ್ಕೆ 6 ವರ್ಷಕ್ಕೆ ಚೇಂಜ್ ಆಗ್ತದೆ. ಆದರೆ ನಾವೀಗ ಆಗಲ್ಲ, 2-3 ವರ್ಷದಲ್ಲೇ ನಮ್ಮ ಇಂಡಸ್ಟ್ರಿಗೆ ಯಾವ ರೀತಿಯಲ್ಲಿ ಬೇಕು ಆ ರೀತಿಯಲ್ಲಿ ಬದಲಾವಣೆ ಮಾಡ್ಕೊಳ್ಳಿಕ್ಕೆ ನಮಗೆ ಅವಕಾಶ ಇದೆ ಈ ಸ್ವಾಯತ್ತತೆಯಿಂದ. ಎರಡನೇದಾಗಿ ನಮ್ಮ ಸ್ವಾಯತ್ತತೆ ಪಡೆದ ಮೇಲೆ ನಾವು ವಿದ್ಯಾರ್ಥಿಗಳಿಗೆ ಯಾವ ಮಟ್ಟದ ಶಿಕ್ಷಣವನ್ನು ಪೂರೈಸಬೇಕಾಗ್ತದೆ ಆ ಮಟ್ಟದ ಶಿಕ್ಷಣವನ್ನು ಇಂಡಸ್ಟ್ರಿ ರೆಡಿಯಾಗಿ ಅವರು ನಮ್ಮ ಇಂಡಸ್ಟ್ರಿಯಲಿಸ್ಟ್ ಅನ್ನು ಹಿಡಿದು ನಮ್ಮ ಪಾಸ್ಡ್ ಔಟ್ ಸ್ಟೂಡೆಂಟ್ಸ್ ಆಗಿರುವ ಈ ಇಂಡಸ್ಟ್ರಿಯಲ್ಲಿ ಇದ್ದಾರೆ, ಇಂಡಸ್ಟ್ರಿ ಹತ್ತಿರದ ಇಂಡಸ್ಟ್ರಿಯಿಂದ ಒಳ್ಳೆ ಜನರನ್ನು ಕರೆಸಿ ನಮ್ಮ ಶೈಕ್ಷಣಿಕವಾಗಿ ನಮ್ಮ ಸಿಲೆಬಸ್ಗಳನ್ನು ಮುಗಿಸಿದ್ದೀವಿ. ಈಗ 3ನೇ 4ನೇ ಸೆಮಿಸ್ಟರ್ ಸಿಲೆಬಸ್ ಕೂಡ ನಾವು ರೆಡಿಯಾಗಿ ಇಟ್ಕೊಂಡಿದ್ದೇವೆ. ಈಗ ನೆಕ್ಸ್ಟ್ 2ನೇ ವರ್ಷದ ನಮ್ಮ ಸ್ವಾಯತ್ತತೆಯಿಂದ ಬಂದಾಗ ಹಾಗೆ ನಮಗೆ 3 ವರ್ಷದ ಈ ಒಂದು ಡಿಪ್ಲೊಮಾ ಸಂಸ್ಥೆಗಳಲ್ಲಿ ಯಾವ ರೀತಿಯಾಗಿ ನಾವು ಕೊಡಬೇಕಾಗ್ತದೆ ಅಂತ ಹೇಳಿದ್ರೆ ಇಂಡಸ್ಟ್ರಿ ರೆಡಿ ಅಂತ ನಾನು ಹೇಳಿದ್ದೇನೆ ಈಗಾಗಲೇ. ಹಾಗೆ ನಮ್ಮ ತ್ವರಿತ ಮಟ್ಟದ ಮೌಲ್ಯಮಾಪನ ಕೂಡ ಒಳ್ಳೆಯದಾಗ್ತದೆ. ಯಾಕಂದ್ರೆ ನಾವು ಬೋರ್ಡಿಗೆ ಕಳಿಸ್ತೀವಿ, ನಾವು ಪರೀಕ್ಷೆ ಮುಗಿದ್ರೆ ಬೋರ್ಡಿಗೆ ಕಳಿಸ್ತಿದ್ವಿ, ಅಲ್ಲಿ ವ್ಯಾಲ್ಯೂಯೇಷನ್ ಆಗ್ತಿತ್ತು, ರಿಸಲ್ಟ್ ಬರಲಿಕ್ಕೆ ಸಾಕಷ್ಟು ಸಮಯ ಕಳ್ಕೊಳ್ತಿತ್ತು. ಹಾಗೆ ನಮ್ಮ ಪ್ರಥಮ ವರ್ಷದ ನಾವು ರಿಸಲ್ಟ್ ನೋಡಿದಾಗ ಅತಿ ಬೇಗನೆ ನಾವು ರಿಸಲ್ಟ್ ಕೊಟ್ಟಿದ್ದೇವೆ ವಿದ್ಯಾರ್ಥಿಗಳಿಗೆ ಕೂಡಲೇ ತಮ್ಮ ರಿಸಲ್ಟ್ ಕೂಡ ಸಿಗ್ತದೆ. ನಂತರ ರಿಸಲ್ಟ್ಗೋಸ್ಕರ ಬಹಳ ಕಾಯಬೇಕಾಗಿಲ್ಲ. 10ನೇ ತರಗತಿ ಪಾಸ್ ಆದ ಕೂಡಲೇ ವಿದ್ಯಾರ್ಥಿಗಳು ನಮ್ಮ ಡಿಪ್ಲೊಮಾ ಪಠ್ಯಕ್ರಮಕ್ಕೆ ಬರಲಿಕ್ಕೆ ಒಳ್ಳೆಯ ರೀತಿಯ ಅವಕಾಶ ಇದೆ. ಇಂಡಸ್ಟ್ರಿಯಲ್ಲಿಗೆ ಅಂದ್ರೆ ನಮ್ಮ ತಾಂತ್ರಿಕ ಜೀವನದಲ್ಲಿ ತಮ್ಮ ತಾಂತ್ರಿಕ ನೈಪುಣ್ಯತವನ್ನ ಹೆಚ್ಚಿಸಿಕೊಳ್ಳಿಕ್ಕೆ ಅವರು ಬೇಗನೆ ನಮ್ಮ ಡಿಪ್ಲೊಮಾ ಕ್ಷೇತ್ರದಲ್ಲಿ ಮುಂದುವರೆದ್ರೆ ಅವರಿಗೆ ನೋಡಿ ತುಂಬಾ 3 ವರ್ಷದಲ್ಲೇ ಕೆಲಸ ಸಿಗುವಂತ ಅವಕಾಶ. ಹಾಗೆ ಲ್ಯಾಟ್ರಲ್ ಎಂಟ್ರಿ ಮೂಲಕ PUC 2 ವರ್ಷ ಮಾಡಿ 4 ವರ್ಷದ BE ಆಗೋದನ್ನ 6 ವರ್ಷದಲ್ಲೇ ಮುಗಿತದೆ. 3 ವರ್ಷ ಡಿಪ್ಲೊಮಾ, 3 ವರ್ಷ ಇಂಜಿನಿಯರಿಂಗ್. ಎಲ್ಲಿಯೂ ಕೂಡ ಅವರಿಗೆ 1 ವರ್ಷನೂ ಕೂಡ ಡಿಗ್ರಿಯನ್ನು ಕೂಡ ಬೇಗ ಮುಗಿತದೆ, ಡಿಪ್ಲೊಮಾ ಕೂಡ ಬೇಗ ಮುಗಿತದೆ. ಡಿಪ್ಲೊಮಾದಲ್ಲಿ 3 ವರ್ಷ ಮುಗಿತಿದ್ದಾಗೆ ಅವರು ಇಂಜಿನಿಯರಿಂಗ್ ಕೂಡ ಹೋಗ್ಬೋದು, ಇಲ್ಲ ತಮ್ಮ ವೃತ್ತಿ ಜೀವನದಲ್ಲಿ ಅರ್ನಿಂಗ್ ಸ್ಟೇಜ್ಗೆ ಇಂಡಸ್ಟ್ರಿಗೆ ಕೆಲಸಕ್ಕೆ ಕೂಡ ಸೇರ್ಕೊಳ್ಳುವಂತ ಅವಕಾಶಗಳು ನಮ್ಮಲ್ಲಿದೆ. ಸೊ ಈಗ 10ನೇ ತರಗತಿಯಲ್ಲಿ ಅವರು ನಮ್ಮ ಪಾಲಿಟೆಕ್ನಿಕ್ಗೆ ಬಂದು ಅಡ್ಮಿಷನ್ ಅಪ್ಲಿಕೇಶನ್ ಹಾಕಿಕೊಂಡಾಗ ಅವರಿಗೆ ತಕ್ಷಣವೇ ತಾಂತ್ರಿಕ ಶಿಕ್ಷಣ ನೀಡಲು 10ನೇ ಪಾಸ್ ಆದ ಕೂಡಲೇ, ಇಲ್ಲಾಂದ್ರೆ PUC ಮುಗಿದು ಡಿಗ್ರಿ ಹೋಗುವವರೆಗೆ 4 ವರ್ಷದವರೆಗೆ ಹೋಗಬೇಕಾಗಿತ್ತು. ಸೊ ಹೆಚ್ಚುವರಿಯಾಗಿ ಡಿಪ್ಲೊಮಾ ಪೂರೈಸಿದ ವಿದ್ಯಾರ್ಥಿಗಳು, ನಮ್ಮ ಡಿಪ್ಲೊಮಾ ಒಂದು ಪದವಿಯನ್ನು ಪೂರೈಸಿದ ವಿದ್ಯಾರ್ಥಿಗಳು ಎಂಟರ್ಪ್ರಿನರ್ಶಿಪ್ ಕೂಡ ಆಗ್ಬೋದು. ಹಾಗೆ ಅವರು ತಮ್ಮ ಸ್ವಂತ ಉದ್ಯಮಶೀಲತೆಯಲ್ಲಿ ಮುಂದುವರ್ಕೊಂಡು ಹೋಗ್ಬೋದು. ಸೊ ಹೀಗೆ ನಮ್ಮಲ್ಲಿ ನಮ್ಮ ಸಿಲೆಬಸ್ ಅಲ್ಲಿ ನಾವು ತುಂಬಾ ಅತಿ ಹೆಚ್ಚಿನ ಕಾಳಜಿಗಳನ್ನು ಮೂಡಿದ್ವಿ. ಲಾಜಿಸ್ಟಿಕ್ ಇಂಥ ಕೋರ್ಸ್ಗಳಲ್ಲಿ ನಾವು ಹೆಚ್ಚಿನ ಪ್ರಾಮುಖ್ಯತೆಗಳನ್ನು ನಮ್ಮ ಸಿಲೆಬಸ್ಗಳಲ್ಲಿ ನೀಡಿದ್ವಿ. ಈಗ ನಮ್ಮ ಹೊಸ ಆ ಒಂದು ಬೋರ್ಡಿನ ಸಿಸ್ಟಮ್ಗಿಂತ ನಮ್ಮಲ್ಲಿ ಬೇಗನೆ ಸಿಲೆಬಸ್ ಚೇಂಜ್ ಮಾಡುವ ಅವಕಾಶ ಇದೆ. ಸೊ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮನ್ನಣೆನೇ ಕೂಡ ನಮಗೆ ಸಿಕ್ಕಿದೆ. ಸ್ವಾಯತ್ತತೆ ಸಂಸ್ಥೆಯಿಂದ ನೀಡಲ್ಪಟ್ಟ ಡಿಪ್ಲೊಮಾ ಪ್ರಮಾಣ ಪತ್ರಕ್ಕೆ ರಾಜ್ಯ ಮತ್ತು ವಿದೇಶಗಳಲ್ಲಿ ಸಮಾನ ಗೌರವ ಇದೆ. ನಮ್ಮ
ತಾಂತ್ರಿಕ ಶಿಕ್ಷಣ ನಮ್ಮ ಡಿಪ್ಲೊಮಾ ಕಾಲೇಜಿನಲ್ಲಿ ನಮ್ಮ ಸಂಸ್ಥೆಯಿಂದ ಪಾಸ್ ಔಟ್ ಆದಂಥ ಹಳೆ ವಿದ್ಯಾರ್ಥಿಗಳು ನಮ್ಮ ತಾಂತ್ರಿಕ ಡಿಪ್ಲೊಮಾ ಕಾಲೇಜಿನ ಅಂದರೆ ನಮ್ಮ ಟೆಕ್ನಿಕಲ್ ಎಜುಕೇಶನ್ ಬೋರ್ಡಿನ ಡೈರೆಕ್ಟರ್ ಆಗಿ ಕೂಡ ರಿಟೈರ್ಡ್ ಆಗಿದ್ದಾರೆ. ನಮ್ಮಲ್ಲಿ ಪದವಿ ಹೊಂದಿದಂಥ ಡಿಪ್ಲೊಮಾ ವಿದ್ಯಾರ್ಥಿಗಳು ಹಲವಾರು ಒಳ್ಳೆಯ ಇಂಜಿನಿಯರಿಂಗ್ ಕಾಲೇಜಿನ ಪ್ರಿನ್ಸಿಪಲ್ ಆಗಿ ಕೆಲಸ ಮಾಡ್ತಿದ್ದಾರೆ, ಹಾಗೆ ಡಿಪ್ಲೊಮಾ ಕಾಲೇಜಿನ ಪ್ರಿನ್ಸಿಪಲ್ ಆಗಿ ಕೂಡ ಕೆಲಸ ಮಾಡ್ತಿದ್ದಾರೆ. ಹಾಗೆ ನಮ್ಮ ವಿದ್ಯಾರ್ಥಿಗಳು ಹೊರಗೆ ಹೋದ್ಮೇಲೆ ಪ್ರತಿಷ್ಠಿತ ಕಂಪನಿಗಳಲ್ಲಿ ಒಳ್ಳೆಯ ಉತ್ತಮ ಪೋಸ್ಟಿಂಗ್ಸ್ ಅನ್ನ ಕೂಡ ತಗೊಂಡಿದ್ದಾರೆ. ಡೈರೆಕ್ಟರ್ ಆಗಿ, ಸಿಇಒ ಆಗಿ ಅಂಡ್ ಸ್ವಂತ ತಮ್ಮದೇ ಆದಂತ ಬಿಸ್ನೆಸ್ ಕೂಡಗಳನ್ನ ನಡೆಸ್ಕೊಂಡು ಮುನ್ನಡೆತಿದ್ದಾರೆ. ಸೊ ಇವೆಲ್ಲವೂ ಇರೋದ್ರಿಂದ ನಮ್ಮ ಶಿಕ್ಷಣ ಸಂಸ್ಥೆಗಳಿಗೆ ಈ ವರ್ಷ ನಮಗೆ ಪ್ರಥಮ ಬಾರಿಗೆ ನಾವೇ ನಮ್ಮ ಒಂದು ಅಡ್ಮಿಷನ್ ಪ್ರಕ್ರಿಯೆಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ವಿ. ಸೊ ಡಿಪ್ಲೊಮಾ ನಂತರ ಮುಂದೆ ಏನು, ಲ್ಯಾಟ್ರಲ್ ಎಂಟ್ರಿ ಮೂಲಕ. ಲ್ಯಾಟ್ರಲ್ ಎಂಟ್ರಿ ಅಂದ್ರೆ ಏನು, ಈಗ 3 ವರ್ಷ ಡಿಪ್ಲೊಮಾ ಮಾಡಿ ಡೈರೆಕ್ಟ್ ಆಗಿ ಸೆಕೆಂಡ್ ಇಯರ್ ಇಂಜಿನಿಯರಿಂಗ್ ಬಿಟೆಕ್ಗಳಿಗೆ ನೀವು ಸೇರ್ಬೋದು. ಹಾಗೆ PUC ಸೈನ್ಸ್ ಮಾಡಿ ಕೂಡ ಇಂಜಿನಿಯರಿಂಗ್ ಕೂಡ ಹೋಗ್ಬೋದು.